ಸ್ನೇಹಿತರೆ, ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ವಿಜ್ಞಾನಿಗಳು ಕೋಟಿಗಟ್ಟಲೆ ಕಿಲೋಮೀಟರ್ ದೂರವಿರುವ ಗ್ರಹಗಳು, ಕ್ಷುದ್ರ ಗ್ರಹಗಳು, ನಕ್ಷತ್ರಗಳು ಸೇರಿದಂತೆ ಇತರ ಅಂತರಿಕ್ಷ ಕಾಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ತುದಿಗಾಲಲ್ಲಿ ಕಾಯ್ತಿರ್ತಾರೆ. ವಿಜ್ಞಾನ ಸಂಸ್ಥೆಗಳು ಚಂದ್ರಯಾನ, ಸೂರ್ಯಯಾನ, ಮಂಗಳಯಾನದಂತಹ ಮಿಷನ್ಗಳನ್ನ ಮಾಡ್ತಾನೆ ಇರ್ತವೆ. ಆದ್ರೆ ನಮ್ಮ ಭೂಮಿಯ ಮೇಲೆ ಇರುವ ಸಮುದ್ರದಲ್ಲಿ ಹೋಗಿ ಸಂಶೋಧನೆಯನ್ನ ಮಾಡೋದಕ್ಕೆ ಭಯ ಪಡ್ತವೆ. ವಿಜ್ಞಾನಿಗಳೇ ಸಮುದ್ರಕ್ಕಿಂತ ಭಯಾನಕ ಇನ್ನೊಂದಿಲ್ಲ, ಅದರಲ್ಲಿ ಹೋಗಿ ಸಂಶೋಧನೆ ಮಾಡೋದು ನಮ್ಮಿಂದ ಸಾಧ್ಯವಾಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗಿದ್ರೆ ಯಾಕೆ ನಾವು ಸಮುದ್ರದಲ್ಲಿ ಸಂಶೋಧನೆಯನ್ನ ಮಾಡೋದಕ್ಕೆ ಹೆದರ್ತೀವಿ? ಇದರ ಬಗ್ಗೆ ನಿಮಗೆ ತಿಳಿಯಬೇಕು ಅಂದ್ರೆ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂತರಿಕ್ಷದಲ್ಲಿ ಪರಿಶೋಧನೆ ಮಾಡುವಾಗ ಯಾವ ಗ್ರಹದಲ್ಲಿ ನೀರು ಇರುತ್ತೋ ಆ ಗ್ರಹದಲ್ಲಿ ಹೆಚ್ಚು ಸಂಶೋಧನೆಯನ್ನ ಮಾಡ್ತಾರೆ. ಯಾಕಂದ್ರೆ ನೀರು ಎಲ್ಲಿ ಇರುತ್ತೋ ಅಲ್ಲಿ ಲೈಫ್ ಇರುತ್ತೆ. ಇದಕ್ಕೆ ನಾವೇ ಸಾಕ್ಷಿ. ನಮ್ಮ ಸೌರ ಕುಟುಂಬದಲ್ಲಿ ಕೇವಲ ಭೂಮಿಯ ಮೇಲೆ ಮಾತ್ರ 7 ಸಮುದ್ರಗಳಿವೆ. ಅಷ್ಟೇ ಅಲ್ಲದೆ ಭೂಮಿಯ ಮೇಲೆ 70ರಷ್ಟು ನೀರಿದೆ. ಹಾಗೆ ಭೂಮಿಯ ರೀತಿಯಲ್ಲಿಯೇ ನೀರಿರುವ ಗ್ರಹದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆಯನ್ನ ಮಾಡ್ತಿದ್ದಾರೆ. ನೀರಿರುವ ಗ್ರಹವನ್ನ ಹುಡುಕುತ್ತಿರುವ ವಿಜ್ಞಾನಿಗಳು ನಮ್ಮ ಭೂಮಿಯ ಮೇಲಿರುವ ಸಾಗರಗಳಲ್ಲಿ ಸಂಶೋಧನೆಯನ್ನ ಮಾಡ್ತಿಲ್ಲ. ಹಾಗಾಗಿಯೇ ವಿಜ್ಞಾನಿಗಳಿಗೆ ಭೂಮಿಯ ಮೇಲಿರುವ ಸಮುದ್ರಗಳಿಗಿಂತ ಅನ್ಯ ಗ್ರಹಗಳ ಬಗ್ಗೆ ಹೆಚ್ಚು ಮಾಹಿತಿ ಇದೆ. ಕೋಟಿ ಕಿಲೋಮೀಟರ್ ದೂರವಿರುವ ಗ್ರಹಗಳ ಮ್ಯಾಪ್ ತಯಾರಿಸುವ ನಾಸಾ ನಮ್ಮ ಭೂಮಿಯ ಮೇಲಿರುವ ಸಮುದ್ರಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸುವುದಿಲ್ಲ. ಭೂಮಿಯನ್ನ ಆವರಿಸಿರುವ 70ರಷ್ಟು ಸಮುದ್ರದ ಬಗ್ಗೆ ವಿಜ್ಞಾನಿಗಳಿಗೆ ಏನೂ ತಿಳಿದಿಲ್ಲ. ಇದುವರೆಗೂ ಕೇವಲ 20% ಮಾತ್ರ ವಿಜ್ಞಾನಿಗಳು ಸಂಶೋಧನೆಯನ್ನ ಮಾಡಿದ್ದಾರೆ. ಇದರ ಅರ್ಥ ಇನ್ನೂ 80% ನೀರಿನಲ್ಲಿ ನಮಗೆ ಕಾಣದೇ ಇರುವ ಸಾಕಷ್ಟು ರಹಸ್ಯಗಳಿವೆ. ನಮಗೆ ತಿಳಿಯದ ಸಾಕಷ್ಟು ಪ್ರಮಾದಕರವಾದ ಜೀವಿಗಳು ಸಮುದ್ರದಲ್ಲಿ ಇವೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ ವಿಜ್ಞಾನಿಗಳನ್ನ ಭಯಪಡಿಸುತ್ತಿರುವ ಕೆಲವು ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. 1911ರಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಪಂಚದ ಅತಿದೊಡ್ಡ ಶಿಪ್ ಅನ್ನ ತಯಾರಿಸಲಾಗಿತ್ತು. ಇದನ್ನ ತಯಾರಿಸಿದ ಇಂಜಿನಿಯರ್ಗಳು ಈ ಶಿಪ್ ಮುಳುಗಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ರು. ಆದ್ರೆ ಆಗಿದ್ದು ಮಾತ್ರ ವಿರುದ್ಧ. ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲಿಯೇ ಮುಳುಗಿಬಿಡ್ತು. ಅಲ್ಲಿ ಪ್ರಕೃತಿಯ ಮುಂದೆ, ಸಮುದ್ರದ ಮುಂದೆ ಮನುಷ್ಯ ಸೋತು ಹೋಗಿದ್ದ. ಇನ್ನು ಆಶ್ಚರ್ಯವೇನೆಂದ್ರೆ ಟೈಟಾನಿಕ್ ಶಿಪ್ ಮುಳುಗಿದ ಪ್ರದೇಶದಲ್ಲಿ ಸಿಗಲಿಲ್ಲ. 1985ರಲ್ಲಿ ಮುಳುಗಿದ ಪ್ರದೇಶವನ್ನ ಬಿಟ್ಟು ಬೇರೆ ಕಡೆ ಅದು ಕಾಣಿಸಿಕೊಂಡಿತ್ತು. ಅಂತರಿಕ್ಷ ಪ್ರಯಾಣಕ್ಕಿಂತ ಸಮುದ್ರ ಪ್ರಯಾಣ ಬಹಳ ಭಯಾನಕವಾದದ್ದು ಎಂದು ಈ ಘಟನೆಯಿಂದ ತಿಳಿಯಿತು. ಟೈಟಾನಿಕ್ ಶಿಪ್ ದೊರೆತ ಪ್ರದೇಶವನ್ನ ನೋಡಲು ಕೆಲವು ಜನ ಪ್ರಯತ್ನಿಸಿದ್ರು. ಟೈಟಾನಿಕ್ ಮುಳುಗಿದ ಪ್ರದೇಶದಲ್ಲಿ ನೀರಿನ ಒತ್ತಡ ಒಂದೇ ಕ್ಷಣದಲ್ಲಿ ಮನುಷ್ಯನ ದೇಹವನ್ನ ತುಂಡಾಗಿ ಮಾಡಿಬಿಡುವಷ್ಟಿರುತ್ತೆ. 2022ರಲ್ಲಿ ಓಷಿಯನ್ ಗೇಟ್ಸ್ ನ ಸಬ್ಮರ್ಸಿಬಲ್ ಬಳಸಿ 5 ಜನರನ್ನ ಅದರಲ್ಲಿ ಕೂರಿಸಿ ಟೈಟಾನಿಕ್ ಮುಳುಗಿದ್ದ ಪ್ರದೇಶವನ್ನ ನೋಡಲು ಕಳಿಸಲಾಗಿತ್ತು. ಆ ಸಬ್ಮರ್ಸಿಬಲ್ ನ ಕೇವಲ ಟೈಟಾನಿಕ್ ನೋಡಲು ಮಾತ್ರ ತಯಾರಿಸಲಾಗಿತ್ತು. ಆ ಸಬ್ಮರ್ಸಿಬಲ್ 1200 ಅಡಿ ಆಳಕ್ಕೆ ಹೋದ ನಂತರ ಅಲ್ಲಿಯ ಒತ್ತಡವನ್ನ ತಾಳದೆ ಸ್ಫೋಟವಾಗಿತ್ತು. ಅದರಲ್ಲಿದ್ದ 5 ಜನರು ಸಮುದ್ರ ಸಮಾಧಿಯಾಗಿದ್ರು. ಅಷ್ಟು ಟೆಕ್ನಾಲಜಿಯನ್ನ ಬಳಸಿ ತಯಾರಿಸಿದ್ದ ಸಬ್ಮರೀನ್ ಕೂಡ ಸಮುದ್ರದ ಮುಂದೆ ಶರಣಾಗಿತ್ತು. ಚರಿತ್ರೆಯಲ್ಲಿ ಸಾಕಷ್ಟು ಬಾರಿ ಸಮುದ್ರದಲ್ಲಿ ಸಹಸ್ರಾರು ಅವಘಡಗಳು ನಡೆದಿವೆ. ಮಹಾಸಮುದ್ರ ಯಾಕೆ ಅಷ್ಟು ಭಯಾನಕ ಎನ್ನುವ ಇನ್ನಷ್ಟು ಕಾರಣಗಳು ಈಗ ನಿಮ್ಮ ಮುಂದೆ ಬರಲಿವೆ. ಸಾವಿರಾರು ಕಿಲೋಮೀಟರ್ ಆಳವಿರುವ ಸಮುದ್ರದಲ್ಲಿ ಚಾಲೆಂಜರ್ ಡೀಪ್ ತುಂಬಾ ಆಳವಾದ ಪಾಯಿಂಟ್. ಅಲ್ಲಿಗೆ ಸೂರ್ಯ ಕಿರಣಗಳು ಸಹ ಬೀಳುವುದಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ಗಿಂತ ಕಡಿಮೆ ಉಷ್ಣಾಂಶವಿರುತ್ತೆ. ಅಲ್ಲಿ ಅಷ್ಟು ಕಡಿಮೆ ಉಷ್ಣಾಂಶವಿದ್ರೂ ಸಹ ಅಲ್ಲಿಯ ನೀರು ಮಂಜುಗಡ್ಡೆಯಾಗದೆ ದ್ರವ ರೂಪದಲ್ಲಿಯೇ ಇರುತ್ತೆ. ಭೂಮಿಯ ಮೇಲಿರುವ ಒತ್ತಡಕ್ಕಿಂತ 100 ಪಟ್ಟು ಹೆಚ್ಚು ಒತ್ತಡ ಅಲ್ಲಿ ಬೀಳುತ್ತೆ. ಹಾಗಾಗಿ ಅಲ್ಲಿ ಹೋಗುವುದು ತುಂಬಾ ಅಪಾಯಕಾರಿ. ಕೇವಲ ಪ್ರತ್ಯೇಕವಾಗಿ ತಯಾರಿಸಿದ ಜಲಾಂತರ್ಗಾಮಿಗಳ ಮೂಲಕ ಮಾತ್ರ ನಾವು ಅಲ್ಲಿಗೆ ಹೋಗಬಹುದು. ಇದುವರೆಗೂ ಕೆಲವು ಜನ ಮಾತ್ರ ಆ ಚಾಲೆಂಜರ್ ಡೀಪ್ ವರೆಗೂ ಹೋಗಿದ್ದಾರೆ. ಪೆಸಿಫಿಕ್ ಸಾಗರದ ಮರಿಯಾನಾ ಟ್ರಂಚ್ ಪ್ರದೇಶದಲ್ಲಿ 1960ರಲ್ಲಿ ಮೊದಲ ಬಾರಿಗೆ ಚಾಲೆಂಜರ್ ಡೀಪ್ ಲೊಕೇಶನ್ಗೆ ಜಾಕ್ವೆಲ್ ಪಿಕಾರ್ಡಿ, ಡಾನ್ ವಾಲಿಶ್ ಹೋಗಿದ್ರು. ಹಾಗೆ ಪ್ರಮುಖ ನಿರ್ದೇಶಕ ಜೇಮ್ಸ್ ಕ್ಯಾಮರಾನ್ ಕೂಡ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ನಿರ್ಮಿಸಿದ ಸಬ್ಮರೀನ್ ಬಳಸಿ ಈ ಚಾಲೆಂಜರ್ ಡೀಪ್ಗೆ ಹೋಗಿದ್ರು. ಬರ್ಮುಡಾ ಟ್ರಯಾಂಗಲ್ ಇದು ಸಮುದ್ರದಲ್ಲಿಯೇ ಅತ್ಯಂತ ಭಯಾನಕವಾಗಿರುವ, ಪ್ರಮಾದಕರವಾಗಿರುವ ಹಾಗೆ ಮಿಸ್ಟೀರಿಯಸ್ ಪ್ಲೇಸ್ ಆಗಿ ಹೆಸರು ಪಡೆದಿದೆ. ನಾರ್ತ್ ಅಟ್ಲಾಂಟಿಕ್ ಸಮುದ್ರದಲ್ಲಿರುವ ಈ ಪ್ರದೇಶ 1.5 ಚದುರ ಕಿಲೋಮೀಟರ್ನ ಒಂದು ಟ್ರಯಾಂಗಲ್ ಶೇಪ್ ನಲ್ಲಿದೆ. ಇದರಲ್ಲಿ ಹೋದ ಕೆಲವು ಶಿಪ್ಗಳು, ಇದರ ಮೇಲೆ ಹಾದು ಹೋದ ಕೆಲವು ವಿಮಾನಗಳು ಇದುವರೆಗೂ ಎಲ್ಲಿಗೆ ಹೋಗಿದ್ದಾವೆ ತಿಳಿದಿಲ್ಲ. ಅವೆಲ್ಲ ಎಲ್ಲಿಗೆ ಹೋದವು, ಹಾಗೆ ಅವೆಲ್ಲ ಏನಾದವು ಎನ್ನೋದು ಯಾರಿಗೂ ತಿಳಿದಿಲ್ಲ. ಈ ಪ್ರದೇಶಕ್ಕೆ ಹೋಗುವ ಹಡಗುಗಳಾಗಲಿ, ಆ ಪ್ರದೇಶದಲ್ಲಿ ಹಾರಾಡುವ ವಿಮಾನಗಳನ್ನಾಗಲಿ
ಆ ಸಮುದ್ರ ಎಳೆದುಕೊಳ್ಳುತ್ತೆ, ಒಂದು ಬ್ಲ್ಯಾಕ್ ಹೋಲ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. 1990ರಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಒಂದು ದೊಡ್ಡ ಪ್ರಮಾದ ನಡೆದು ಹೋಯಿತು. ಅಮೆರಿಕ ನೇವಿಗೆ ಸೇರಿದ ಒಂದು ಕಾರ್ಗೋ ಶಿಪ್ 300 ಜನ ಪ್ರಯಾಣಿಕರೊಂದಿಗೆ ಈ ಬರ್ಮುಡಾ ಟ್ರಯಾಂಗಲ್ ಗೆ ಬರ್ತಿದ್ದಂತೆ ಆ ಶಿಪ್ ಮುಳುಗಿ ಹೋಗಿತ್ತು. ಎಷ್ಟೇ ಪರಿಶೋಧನೆ ಮಾಡಿದ್ರೂ ಇದುವರೆಗೂ ಅದರ ಬಗ್ಗೆ ಏನೂ ತಿಳಿದಿಲ್ಲ. ನಂತರ ಜುಲೈ 9, 1945ರಲ್ಲಿ ಅಮೆರಿಕದ ಫ್ಲೈಯಿಂಗ್ ಜೆಟ್ ಟ್ರೈನಿಂಗ್ ಸಮಯದಲ್ಲಿ ಮಿಸ್ ಆಗಿ ಬರ್ಮುಡಾ ಟ್ರಯಾಂಗಲ್ ಪ್ರದೇಶಕ್ಕೆ ಎಂಟ್ರಿ ಆಯಿತು. ಆದ್ರೆ ಇದುವರೆಗೂ ಅದರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಅದರ ಬಗ್ಗೆ ಎಷ್ಟೇ ಹುಡುಕಾಡಿದ್ರೂ ಅದರ ಬಗ್ಗೆ ಒಂದು ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ. ಅದರಲ್ಲಿದ್ದ ಪೈಲಟ್ ಕೂಡ ಇದುವರೆಗೆ ಸಿಕ್ಕಿಲ್ಲ. ಇಂತಹ ಸಾಕಷ್ಟು ಘಟನೆಗಳು ನಡೆದಿರೋದ್ರಿಂದ ಬರ್ಮುಡಾ ಟ್ರಯಾಂಗಲ್ ಸಮುದ್ರದಲ್ಲಿ ಒಂದು ಮೋಸ್ಟ್ ಮಿಸ್ಟೀರಿಯಸ್ ಪ್ರದೇಶವಾಗಿ ಬದಲಾಗಿದೆ. ಇದಕ್ಕೆ ಕಾರಣ ವಿಜ್ಞಾನಿಗಳ ಬಳಿ ಕೂಡ ಇಲ್ಲ. ಬಾಹ್ಯಾಕಾಶಕ್ಕೆ ಹೋಲಿಸಿದ್ರೆ ಸಮುದ್ರದಲ್ಲಿ ಅತ್ಯಂತ ಭಯಾನಕ ಹಾಗೂ ವಿಷಕಾರಿ ಜೀವಿಗಳಿವೆ. ಕೆಲವೇ ಸೆಕೆಂಡ್ಗಳಲ್ಲಿ ಜೀವವನ್ನ ತೆಗೆಯುವಷ್ಟು ವಿಷಕಾರಿಯಾದ ಜೀವಿಗಳು ಸಮುದ್ರದಲ್ಲಿವೆ. ಬಾಕ್ಸ್ ಜೆಲ್ಲಿ ಫಿಶ್ ಅತ್ಯಂತ ವಿಷಕಾರಿಯಾಗಿರುವ ಜೀವಿ. ಇಂಡೋ ಪೆಸಿಫಿಕ್ ಹಾಗೂ ನಾರ್ತ್ ಅಮೆರಿಕ ಸಮುದ್ರದಲ್ಲಿರುವ ಈ ಮೀನು ಅತ್ಯಂತ ವಿಷಕಾರಿಯಾದ ಜೀವಿ. ಇದು ಅತ್ಯಂತ ಶಕ್ತಿಯುತವಾದ ವಿಷವನ್ನ ಬಿಡುಗಡೆ ಮಾಡುತ್ತೆ. ಒಂದು ಸಾರಿ ಬಿಡುಗಡೆಯಾದ ವಿಷಯದಿಂದ 30 ಜನರ ಜೀವ ಕ್ಷಣದಲ್ಲಿ ಹಾರಿ ಹೋಗುತ್ತೆ. ಈ ಮೀನು ಮನುಷ್ಯನ ದೇಹವನ್ನ ಟಚ್ ಮಾಡಿದ್ರೆ ಆ ವ್ಯಕ್ತಿ ಸತ್ತ ಹಾಗೆ ಲೆಕ್ಕ. ಇನ್ನು ಕೆಲವು ವಿಧದ ಬ್ಯಾಕ್ಟೀರಿಯಾಗಳು ಸಮುದ್ರದಲ್ಲಿವೆ. ಇವು ಮನುಷ್ಯನ ಮಾಂಸವನ್ನ ತಿನ್ನುತ್ತವೆ. ಒಂದು ವೇಳೆ ಆ ಬ್ಯಾಕ್ಟೀರಿಯಾ ಕೈಗೆ ನಾವು ಸಿಕ್ಕರೆ ಮುಗಿತು. ಇಂತಹ ಜೀವಿಗಳನ್ನ ಯಾರೂ ಕೂಡ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿಲ್ಲ. ನಾವು ನೋಡಿದ್ದೇವೆ ಎಂದು ಹೇಳಿಕೊಳ್ಳುವವರು ತುಂಬಾ ಜನ, ಆದ್ರೆ ಅದನ್ನ ಸೆರೆ ಹಿಡಿದವರು ಯಾರೂ ಇಲ್ಲ. ಇಷ್ಟೇ ಅಲ್ಲದೆ ಸಮುದ್ರದಲ್ಲಿ 70 ಕಿಲೋಮೀಟರ್ ದೊಡ್ಡದಾಗಿರುವ ಆಕ್ಟೋಪಸ್ ಇರೋದಾಗಿ ಕೆಲವರು ಹೇಳ್ತಾರೆ. ಈ ರೀತಿಯ ಆಕ್ಟೋಪಸ್ ಬಗ್ಗೆ ತುಂಬಾ ಸ್ಟೋರಿ ಕೇಳಿರ್ತೀವಿ, ಆದ್ರೆ ಯಾರೂ ಕೂಡ ದಾಖಲೆಗಳನ್ನ ಒದಗಿಸಿಲ್ಲ. ಸಮುದ್ರದಲ್ಲಿರುವ ಇನ್ನೊಂದು ಭಯಾನಕ ಜೀವಿ ಮೆಗಾಲ್ಯಾಂಡನ್. ಇದು ನೋಡೋದಕ್ಕೆ ಶಾರ್ಕ್ ರೀತಿಯಲ್ಲಿ ಇರುತ್ತೆ, ಆದ್ರೆ ಅತ್ಯಂತ ಭಯಾನಕವಾದ ಜೀವಿ. ಇದು ತುಂಬಾ ಹಿಂದೆಯೇ ಅವನತಿಯಾಗಿದೆ, ಆದ್ರೆ ಕೆಲವು ಜನ ಇನ್ನೂ ಬದುಕಿದೆ ಎನ್ನುತ್ತಿದ್ದಾರೆ. ಇನ್ನು ಸಮುದ್ರದಲ್ಲಿ ಬೀಸುವ ಬಿರುಗಾಳಿ, ಸಿಡಿಲುಗಳು ತುಂಬಾ ಭಯಾನಕವಾಗಿರುತ್ತವೆ. ಅಲ್ಲಿ ಬಡಿಯುವ ಸಿಡಿಲು ಶಿಪ್ ನಲ್ಲಿರುವ ಟೆಕ್ನಿಕಲ್ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ. ಅಲ್ಲಿ ಬೀಸುವ ಬಿರುಗಾಳಿಯಿಂದ ದೊಡ್ಡ ದೊಡ್ಡ ಹಡಗುಗಳು ನೀರಿನಲ್ಲಿ ಮುಳುಗಿ ಹೋಗ್ತವೆ. ಇಷ್ಟೊಂದು ಭಯಾನಕ ವಾತಾವರಣ ಇರೋದ್ರಿಂದಲೇ ವಿಜ್ಞಾನಿಗಳು ಸಮುದ್ರದಲ್ಲಿ ಸಂಶೋಧನೆಯನ್ನ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.